ಮೊದಲಿಗೆ ನೋಡಿ, ಬಳ್ಳಾರಿಯ ಸಂಡೂರಿನಲ್ಲಿ ಒಬ್ಬ ಜೂನಿಯರ್ ಪ್ರಜ್ವಲ್ಲ ಇದ್ದಾನೆ. ಆತ ಏನು ಮಾಡ್ತಿದ್ದ ಗೊತ್ತಾ? ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾರ್ಯಾರೋ ಹುಡುಗಿರ ಹೆಸರಲ್ಲಿ ಹಸಿ ಬಿಸಿ ಪೋಸ್ಟ್ ಹಾಕೋದು. ಈಗ ಇಂಥ ಜೂನಿಯರ್ ಪ್ರಜ್ವಲ್ಲ ಕಾಮುಕ ಅರೆಸ್ಟ್ ಆಗಿದ್ದಾನೆ. ಬಳ್ಳಾರಿಯ ಸಂಡೂರಿನಲ್ಲಿ ಸಿಕ್ಕಿದ ನಮಗೆ ಈ ಪ್ರಜ್ವಲ್ಲ. ಈತನ ಮೊಬೈಲ್ನಲ್ಲಿ 13,500 ಮಹಿಳೆಯರ ನಗ್ನ ಫೋಟೋ ಸಿಕ್ಕಿದೆ. 10 ಫೇಕ್ ಅಕೌಂಟ್ಗಳು ಈತ ಮೇಂಟೈನ್ ಮಾಡ್ತಿದ್ದು. 90ಕ್ಕೂ ಹೆಚ್ಚು ಇಮೇಲ್ ಐಡಿಗಳು ಪತ್ತೆಯಾಗಿದೆ. ಮುಂಬೈ ಪೊಲೀಸರಿಂದ ಈ ಕಾಮಾಂಧ ಶುಭಂ ಕುಮಾರ್ ಅರೆಸ್ಟ್ ಆಗಿರೋದು. ಸಂಡೂರಿನಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆತನ ಮೊಬೈಲ್ನಲ್ಲಿ ಫೇಕ್ ಅಕೌಂಟ್ಗಳಿತ್ತು. ಆತನೇ ಮೇಂಟೈನ್ ಮಾಡ್ತಿದ್ದು, ಹಸಿ ಬಿಸಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದ. ಆ ಮೊಬೈಲ್ನಲ್ಲಿ 13,500 ಮಹಿಳೆಯರ ನಗ್ನ ಫೋಟೋ. ಸೇಮು ಈತ ಈ ಜೂನಿಯರ್ ಪ್ರಜ್ವಲ್ಲಾನೇ. ಆತನ ಫೋನ್ನಲ್ಲೂ ಅಷ್ಟೇ ಹಿಂಗೆ ಇತ್ತಲ್ಲ, ಹಾಗೆ ಮಹಿಳೆಯರ ಹೆಸರಲ್ಲಿ ಈತ ಏನು ಮಾಡ್ತಿದ್ದ ಅಂತಂದರೆ, ನಕಲಿ ಖಾತೆಯನ್ನು ಕ್ರಿಯೇಟ್ ಮಾಡ್ತಿದ್ದ. ಯಾರ್ಯಾರೋ ಹುಡುಗಿಯರ ಹೆಸರಲ್ಲಿ ಅಶ್ಲೀಲ ಫೋಟೋಗಳನ್ನು ಹಾಕೋದು, ಮೆಸೇಜ್ಗಳನ್ನು ಹಾಕೋದು, ಪೋಸ್ಟ್ಗಳನ್ನು ಹಾಕೋದು ಮಾಡ್ತಾ ಇದ್ದ. ಈ ಶುಭಂ ಕುಮಾರ್ ಅಂತ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈತನೇ ಜೂನಿಯರ್ ಪ್ರಜ್ವಲ್ಲ ಶುಭಂ ಕುಮಾರ್ ಅಂತ. ದೆಹಲಿಯಲ್ಲಿ ಕಂಪ್ಯೂಟರ್ ಡಿಪ್ಲೊಮಾವನ್ನು ಪಡೆದಿದ್ದಂತೆ ಈ ಶುಭಮು. ಚೆನ್ನಾಗಿ ಓದ್ಕೊಂಡಿದ್ದ, ಆದರೆ ಮಾಡಿರೋದು ಮಣ್ಣು ತಿನ್ನೋ ಕೆಲಸ. ಸಂಡೂರಿನ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿದ್ದಂತೆ. ಈತನಿಗೆ ಅದೇನು ಖಯಾಲಿ ಏನೋ ಗೊತ್ತಿಲ್ಲ, ಅಶ್ಲೀಲ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿರ್ತಾನೆ ಫೇಕ್ ಅಕೌಂಟ್ನಿಂದಾಗಿ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಬಂದಿರುತ್ತೆ ಪೊಲೀಸರಿಗೆ. ಯಾರೋ ವಿದ್ಯಾರ್ಥಿನಿಯೊಬ್ಬಳು ಈ ಥರ ಮಿಸ್ಯೂಸ್ ಆಗ್ತಾ ಇದೆ ನನ್ನ ಫೋಟೋ ಅಂತ ಹೇಳಿ ಕಂಪ್ಲೇಂಟ್ ದಾಖಲಿಸಿರ್ತಾರೆ. ಆಗ ಮುಂಬೈ ಪೊಲೀಸರು ಕಾರ್ಯಾಚರಣೆಗೆ ಇಳಿದಾಗ ಈ ಶುಭಂ ಕುಮಾರ್ ಸಿಂಗ್ ನೋಡ್ತಾ ಇದ್ದೀರಲ್ಲ, ಆಧಾರ್ ಕಾರ್ಡ್ ಫೋಟೋ, ಈತನ ಬಗ್ಗೆ ಸುಳಿವು ಸಿಕ್ಕ ನಂತರ ಹುಡುಕೊಂಡು ಬರ್ತಾರೆ ಇಲ್ಲಿಗೆ. ಈಗ ಅರೆಸ್ಟ್ ಮಾಡಿದ್ದಾರೆ, ಕಾರ್ಯಾಚರಣೆ ನಡೆಸಿ. ಗೂಗಲ್ನಿಂದ ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ. ನಗ್ನವಾಗಿ ವಿಡಿಯೋ ಕಾಲ್ ಮಾಡುವಂತೆ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ದಂತಿತ್ತ. ಆಮೇಲೆ ಒಪ್ಪದೇ ಇದ್ದಾಗ ಅವರ ಹೆಸರಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಆಕೆಯ ಮಾನಹಾನಿಯನ್ನು ಮಾಡ್ತಾ ಇದ್ದ. ಸೊ ಕಂಪ್ಲೇಂಟ್ ಮೇರೆಗೆ ಮುಂಬೈ ಪೊಲೀಸರು ಈತನನ್ನು ಹುಡುಕಿದಾಗ ಇಲ್ಲಿ ಸಿಕ್ಕಿಬಿದ್ದಾನೆ ಸಂಡೂರಿನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈತ ಜೂನಿಯರ್ ಪ್ರಜ್ವಲ್ಲ ಅಂತಂದ್ರೆ ತಪ್ಪೇನಿಲ್ಲ. ಸಂಡೂರಿನಲ್ಲಿ ಹೆಂಗ್ ಲಾಕ್ ಆದ ಈತ ಅಂತ? ಹೌದು ಶರತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಸಂಡೂರು ಎಂದ್ರೇನೆ ಈ ಒಂದು ಮೈನಿಂಗ್ ಹಬ್ ಇರೋ ಕಾರಣದಿಂದಾಗಿ ಸಾಕಷ್ಟು ದೇಶದ ವಿವಿಧ ಮೂಲೆಗಳಿಂದಲೂ ಉದ್ಯೋಗ ಅರಸಿ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಅವರ ಉದ್ಯೋಗ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಪಡೆಯತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ. ಅದೇ ರೀತಿ ಈ ಸುಮಾರು 13,200 ಬ್ಲೂ ಫಿಲಿಂ ಮತ್ತು ಈ ಒಂದು ಫೇಸ್ ಅಟ್ಯಾಚ್ ಮಾಡಿ ಮಹಿಳೆಯರ ಪ್ರಾಣಹಾನಿ ಮಾನಹಾನಿ ಮಾಡತಕ್ಕಂತಹ ವ್ಯಕ್ತಿಯು ಈ ಒಂದು ಬಂದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಕಾಲ ಕಳೆಯುತ್ತಾ ಯಾರಿಗೂ ಸಹ ಗುರ್ತು ಸಿಗದೆ ತನ್ನದೇ ಆದಂತಹ ಒಂದು ಏನು ಗೊತ್ತಿಲ್ಲದ ಅಮಾಯಕನ ರೀತಿಯಲ್ಲಿ ವರ್ತನೆ ಮಾಡುತ್ತಾ ಈ ಒಂದು ಸಾಕಷ್ಟು ದಿನಗಳಿಂದ ಸುಮಾರು 1 ರಿಂದ 2 ವರ್ಷಗಳಿಂದಲೂ ಸಹ ಕಾಲ ಕಳೆಯುತ್ತಾ ಬಂದಿದ್ದಾನೆ. ಇಂಥ ಸಮಯದಲ್ಲಿ ನಿನ್ನೆ ಒಂದೇ ಇಲ್ಲ ಮೊನ್ನೆ ಏನು ಈ ಒಂದು ಮುಂಬೈ ಪೊಲೀಸರು ಬಂದು ಇವರನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದು ಸಂಡೂರಿನ ಜನತೆಯೇ ಸಂಪೂರ್ಣ ಬೆಚ್ಚಿ ಬಿದ್ದಿದ್ದಾರೆ. ಅದರ ಜೊತೆಗೆ ಇವರಿಗೆ ಏನು ವಾಸಿಸಲು ಮನೆ ಬಾಡಿಗೆ ನೀಡಿರತಕ್ಕಂತಹ ಮನೆಯವರು ಸಹ ಇಂತಹ ಕೃತ್ಯ ಮಾಡತಕ್ಕಂತಹ ಸೆಕೆಂಡ್ ಈ ಒಂದು ಪ್ರಜ್ವಲ್ ರೇವಣ್ಣ ಆಗಿರತಕ್ಕಂತಹ ಇಂತಹ ವ್ಯಕ್ತಿಗೆ ನಾವು ಈ ಒಂದು ಮನೆಯನ್ನು ಬಾಡಿಗೆ ಕೊಟ್ಟಿವೆ ಅಂತಂದೇಳಿ ತಾವೇ ಸಾಕಷ್ಟು ಮನ ನೊಂದಿದ್ದಾರೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಇನ್ನೊಂದು ಹೆಚ್ಚಿನ ಅನಾಹುತವನ್ನು ಆಗದಂತೆಯೇ ಮತ್ತು ಸಂಡೂರಿನ ಕ್ಷೇತ್ರದಲ್ಲೂ ಸಹ ಈ ಒಂದು ಮಹಿಳೆಯರ ಒಂದು ಮಾನಹಾನಿ ಮಾಡತಕ್ಕಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾನೆ ಎನ್ನುತ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನು ಈ ಒಂದು ಮಹಾರಾಷ್ಟ್ರ ಮೂಲದ ಪೊಲೀಸರು ವಶಪಡಿಸಿಕೊಂಡ ನಂತರ ಈ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ. ಇದರ ಬೆಳವಣಿಗೆ ಏನಾಗುತ್ತದೆ ಅನ್ನೋದನ್ನು ಈಗ ವಿಚಾರಣೆಯಿಂದಾಗಿ ತಿಳಿದು ಬರಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.